ಹೆಲೋ, ವೆಲ್ಕಮ್ ಬ್ಯಾಕ್ ಟು ರಂಜಿಸೋಣ ಲೈಫ್ ಸ್ಟೈಲ್ ವ್ಲಾಗ್. ಇದು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇದು ಕ್ಯಾಶುಯಲ್ ವ್ಲಾಗ್ ಅಂದರೆ ಕ್ಲೀನಿಂಗ್ ವ್ಲಾಗ್. ನಾವು ಶುಕ್ರವಾರ ಕ್ಯಾಶುಯಲ್ ಆಗಿ ವೀಕ್ಲಿ ಹೆಂಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮನೆನ ನೀಟಾಗಿ ಇಟ್ಕೋತೀವಿ ಅನ್ನೋದ್ರ ಬಗ್ಗೆ ವ್ಲಾಗ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಆ್ಯಂಡ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ನಾನು ಮಾಡ್ತಾ ಇರೋ ವೀಡಿಯೋಸ್ ಲೈಕ್ ಆಗ್ತಾಯಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇನ್ನೂ ಯಾವ್ಯಾವ ರೀತಿ ನಾವು ವ್ಲಾಗ್ ಮಾಡ್ಬೋದು ಅನ್ನೋದನ್ನು ನೀವು ಸಜೆಸ್ಟ್ ಮಾಡಿದರೆ ಅದೇ ಥರ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ದೆನ್ ಇದಕ್ಕಿಂತ ಮುಂಚೆ ಏನೇನು ಮನೆ ಕ್ಲೀನ್ ಮಾಡಿದ್ವಿ, ಏನೇನು ಕೆಲಸ ಇತ್ತು ನಮ್ಮ ಮನೆಯಲ್ಲಿ, ಬನ್ನಿ ನೋಡೋಣ. ಮೊದಲಿಗೆ ನಮ್ಮ ಸ್ಟವ್ ತುಂಬ ಹಳೇದಾಗಿತ್ತು ಅಂತ ಹೊಸದು ಆಲ್ರೆಡಿ ತಂದಿಟ್ಟಿದ್ವಿ. ಆ ಸ್ಟವ್ನ ಫಿಟ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ. ಎಷ್ಟು ಕೆಲಸ ಇದೆ, ರಾಶಿ ಮುಸ್ರೆಗಳು ಬಿದ್ದಿದ್ದಾವೆ, ಮನೆಯೆಲ್ಲ ಮೆಸ್ಸಿ ಆಗಿದೆ. ಈ ಮನೆನ ಕ್ಲೀನ್ ಮಾಡಬೇಕು ಇವಾಗ. ಅದೇನೇ ಹೇಳಿ, ಮನೆ ಕೆಲಸ ಎಷ್ಟು ಮಾಡಿದರೂ ಮುಗಿಯೋದಿಲ್ಲ. 1 ದಿನ 2 ದಿನ ಚೆನ್ನಾಗಿರುತ್ತೆ, ಅದಾದಮೇಲೆ ಅದೇ ಹಣೆಬರ. ನನ್ನ ಪಾಡಿಗೆ ನಾನಿಲ್ಲಿ ಕೆಲಸ ಮಾಡ್ಕೋತಾ ಇದ್ದೆ. ಒಂದು ಕಡೆ ನಮ್ಮ ಮನೆಯವರು ಎಲ್ಲ ಕಡೆನೂ ಕರ್ಟನ್ ಹಾಕಬೇಕಿತ್ತು. ತಂದಿಟ್ಟು ತುಂಬ ದಿನ ಆಗಿತ್ತು, ಕರ್ಟನ್ಸ್ಗಳು ಹಾಕೇ ಇರಲಿಲ್ಲ. ಹಂಗಾಗಿ ಎಲ್ಲ ಕರ್ಟನ್ ಹಾಕೋಣ ಅಂತಂದು ಫಿಟ್ ಮಾಡ್ತಾಯಿದ್ರು. ಅಷ್ಟರಲ್ಲೇ ನಾನು ಏನೇನು ಕೆಲಸ ಮಾಡ್ಕೋಬೇಕಿತ್ತೋ ಅದೆಲ್ಲ ಮಾಡ್ಕೊಂಡೆ. ಓಕೆ, ಬನ್ನಿ ಇವಾಗ ಜಾಸ್ತಿ ಮಾತು ಬೇಡ, ಫಸ್ಟು ಕೆಲಸ ಮಾಡ್ಕೊಳ್ಳೋಣ. ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡುವಾಗ ಸಿಗ್ತೀನಿ. ಓಕೆ, ನೋಡಿದ್ರಿ ಅಲ್ವಾ, ಇಲ್ಲಿವರೆಗೂ ಮನೆ ಕ್ಲೀನಿಂಗ್ ಆಯಿತು. ಇದಾದಮೇಲೆ ಪೂಜೆ ಮಾಡಿಕೊಂಡು ಈ ಥರ ಕಾಣಿಸ್ತಾ ಇತ್ತು ನಮ್ಮ ಮನೆಯ ದೇವ್ರ ಮನೆ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇನ್ನೂ ಯಾವ್ಯಾವ ರೀತಿ ವಿಡಿಯೋ ಬೇಕು ಅಂತ ನನಗೆ ಪ್ಲೀಸ್ ಕಮೆಂಟ್ ಹಾಕಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ಇನ್ಸ್ಟಾಗ್ರಾಮ್ ID ಕೂಡ ರಂಜಿಸೋಣ ಅಂತಲೇ ಇದೆ, ಹೋಗಿ ದಯವಿಟ್ಟು ಫಾಲೋ ಮಾಡಿ. ಇನ್ನೂ ಹೆಚ್ಚು ಕಂಟೆಂಟ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.